ರೇಣುಕಾಸ್ವಾಮಿ ಕೆಲಸಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ. ಮೃತ ರೇಣುಕಾಸ್ವಾಮಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ. ರೇಣುಕಾಸ್ವಾಮಿ ಕೆಲಸಕ್ಕೆ ಸೇರಿದ್ದು ಯಾವಾಗ, ಕೆಲಸಕ್ಕೆ ಸೇರಲು ಕೊಟ್ಟ ದಾಖಲೆಗಳ ಬಗ್ಗೆಯೂ ಕೂಡ ತನಿಖೆಯನ್ನ ಪೊಲೀಸರು ಮಾಡುತ್ತಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಕೆಲಸದ ಬಗ್ಗೆ ವಿವರವನ್ನ ಸಂಗ್ರಹ. ಕೆಲಸದ ಅವಧಿಯಲ್ಲೇ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿತ್ತು. ಕೆಲಸಕ್ಕೆ ಸೇರಿದ ಬಗ್ಗೆ ವಿವರವನ್ನ ಕಲೆ ಹಾಕಿದ ಪೊಲೀಸರು ಚಿತ್ರದುರ್ಗದ ಫಾರ್ಮಸಿಯಲ್ಲಿ ರೇಣುಕಾಸ್ವಾಮಿ ಕೆಲಸವನ್ನ ಮಾಡ್ತಾ ಇದ್ದ. ಜೂನ್ 8ರಂದು ಫಾರ್ಮಸಿಯಿಂದ ಹೊರಗೆ ಕರೆತಂದು ಕಿಡ್ನಾಪ್ ಮಾಡಲಾಗಿತ್ತು. ಫಾರ್ಮಸಿಯಲ್ಲಿ ಕೆಲಸಕ್ಕೆ ಸೇರಲು ಆತ ಕೊಟ್ಟ ದಾಖಲೆಗಳು ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸ್ತಾ, ಫೋಟೋಸ್ ಅನ್ನ ಕಳಿಸ್ತಾ ಅನ್ನೋ ಕಾರಣಕ್ಕೋಸ್ಕರ ಪೂರ್ವ ನಿಯೋಜಿತವಾಗಿ ಎಲ್ಲಾ ಪ್ಲಾನ್ ಮಾಡಿಕೊಂಡು ಅದನ್ನ ಕ್ಲೀನ್ ಆಗಿ ಡಿ ಗ್ಯಾಂಗ್ ಎಕ್ಸಿಕ್ಯೂಟ್ ಮಾಡಿತ್ತು. ಆತನನ್ನ ಚಿತ್ರದುರ್ಗದಿಂದ ಕರೆತರುವವರೆಗೂ ಕೂಡ. ಇನ್ನು ಚಿತ್ರದುರ್ಗದಲ್ಲಿ ಆತ ಫಾರ್ಮಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಆ ಫಾರ್ಮಸಿಗೆ ಯಾವಾಗ ಆತ ಕೆಲಸಕ್ಕೆ ಸೇರ್ಕೊಂಡಿದ್ದ, ಕೆಲಸಕ್ಕೆ ಸೇರುವಂತಹ ಸಂದರ್ಭದಲ್ಲಿ ಆತ ಕೊಟ್ಟಂತಹ ಡಾಕ್ಯುಮೆಂಟ್ಸ್ ಏನೇನು, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಫಾರ್ಮಸಿ ಕೇಂದ್ರ ಕಚೇರಿಗೆ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ನಗರದ ಸಿಂಗಸಂದ್ರದಲ್ಲಿರುವಂತಹ ಫಾರ್ಮಸಿ ಕಚೇರಿ ಇಮೇಲ್ ಮೂಲಕ ಪೊಲೀಸರಿಗೆ ಮಾಹಿತಿ ರವಾನೆ. ರೇಣುಕಾಸ್ವಾಮಿ ವೈಯಕ್ತಿಕ ಮಾಹಿತಿ ಇರುವ ದಾಖಲಾತಿ, ರೆಸ್ಯೂಮ್, 10ನೇ ತರಗತಿಯ ಅಂಕಪಟ್ಟಿ, ಕಂಪನಿ ನೀಡಿದ್ದ ನೇಮಕಾತಿ ಆದೇಶದ ಪ್ರತಿ ಇಮೇಲ್ ಮೂಲಕ ಪೊಲೀಸರಿಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಮಾಹಿತಿ ಬೇಕಿದ್ರೆ ಅದನ್ನು ಕೂಡ ಪೊಲೀಸರು ಸಂಬಂಧಪಟ್ಟವರಿಂದ ಪಡೆದುಕೊಳ್ಳಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು 200ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಅದರ ಹೊರತಾಗಿಯೂ ಕೂಡ ಈ ಒಂದು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ರೇಣುಕಾಸ್ವಾಮಿಯ ಪರ್ಸನಲ್ ಡೀಟೇಲ್ಸ್ ಮತ್ತು ಆತನ ಕೆಲಸಕ್ಕೆ ಸೇರಿದಂತಹ ವಿವರಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಖಂಡಿತ ಮಧುಶ್ರೀ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹ ಪೊಲೀಸರು ಮತ್ತೊಂದೆಡೆ ಈಗ ಮೃತ ವ್ಯಕ್ತಿ ಏನ್ ರೇಣುಕಾಸ್ವಾಮಿ ಇದ್ದಾನೆ ಆತನಿಗೆ ಸಂಬಂಧಿಸಿದಂತ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಆತ ಕೆಲಸಕ್ಕೆ ಸೇರಿದಂತಹ ಫಾರ್ಮಸಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಆತ ನೀಡಿದಂತಹ ದಾಖಲಾತಿಗಳಾಗಿರ್ಬೋದು, ಜೊತೆಗೆ ಆತನ ಅಂಕಪಟ್ಟಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ಮಾಹಿತಿಗಳನ್ನ ಪಡೆಯಲು ಕೂಡ ಮುಂದಾಗಿರುವಂತದ್ದು. ಅದೇ ರೀತಿಯಲ್ಲಿ ಈಗಾಗಲೇ ಆತ ಏನ್ ಕೆಲಸ ಮಾಡ್ತಾ ಇದ್ದಂತ ಒಂದು ಫಾರ್ಮಸಿ ಏನಿದೆ ಅಲ್ಲಿ ಕೂಡ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಂತಹ ಪೊಲೀಸರು ಮತ್ತಷ್ಟು ಮಾಹಿತಿಗಳನ್ನ ಪಡ್ಲಿಕ್ಕೆ ಅಂತ ಹೇಳಿ ಬೆಂಗಳೂರಿನ ಮುಖ್ಯ ಕಚೇರಿಗೂ ಕೂಡ ಪತ್ರವನ್ನ ಕೂಡ ಬರೆಯಲಾಗಿತ್ತು. ಅದೇ ನಿಟ್ಟಿನಲ್ಲಿ ಏನು ಪೊಲೀಸರು ಕೇಳಿದಂತಹ ಮಾಹಿತಿಗಳನ್ನ ಈಗಾಗಲೇ ಫಾರ್ಮಸಿ ಇಮೇಲ್ ಮುಖಾಂತರವಾಗಿ ಉತ್ತರವನ್ನು ಕೂಡ ಕಳಿಸಲಾಗಿರುವಂತದ್ದು. ಅಂದ್ರೆ ಈಗಾಗಲೇ ಮೃತ ವ್ಯಕ್ತಿ ಏನಿದ್ದಾನೆ ಆತನ ಸಂಪೂರ್ಣ ದಾಖಲೆಗಳನ್ನ ಏನ್ ಪಡೆದುಕೊಂಡು ಪರಿಶೀಲನೆ ಮಾಡುವಂತ ಒಂದು ಕೆಲಸಕ್ಕೆ ಕೂಡ ಈಗ ತನಿಖಾ ತಂಡ ಮುಂದಾಗಿರುವಂತದ್ದು. ಅಂದ್ರೆ ಈ ರೀತಿಯಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಏನೊಂದು ಕೆಲಸವನ್ನ ಮಾಡ್ತಾ ಇದ್ದ ಅದರ ಬಗ್ಗೆ ಒಂದಿಷ್ಟು ದಾಖಲೆಗಳನ್ನ ಪರಿಶೀಲಿಸಿಕೊಂಡು ಖಾತ್ರಿ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಸಿಕ್ಕಿರುವಂತಹ ಒಂದಿಷ್ಟು ದಾಖಲಾತಿಗಳನ್ನು ಕೂಡ ಪ್ರಕರಣದ ಸಂಬಂಧವಾಗಿ ಇರುವಂತಹ ಕಡತದಲ್ಲಿ ಕೂಡ ಸೇರಿಸಿಕೊಂಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಎನ್ಕ್ವೈರಿ ವಿಚಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರನ್ನ ಕೂಡ ಪೊಲೀಸರು ತನಿಖೆಗೊಳಪಡಿಸಿದ್ರು. ಚಿಕ್ಕಣ್ಣನ ವಿಚಾರಣೆ ಕುರಿತು ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಇದುವರೆಗೂ ಕೂಡ ಖಾಕಿ ಪಡೆ. ರಿಮಾಂಡ್ ಅರ್ಜಿಯಲ್ಲೂ ಕೂಡ ಮಾಹಿತಿಯನ್ನ ಬಿಟ್ಟುಕೊಡದ ಪೊಲೀಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಜೊತೆಗೆ ಚಿಕ್ಕಣ್ಣ ಪಾರ್ಟಿಯನ್ನ ಮಾಡಿದ್ರು. ಅವತ್ತು ರೇಣುಕಾಸ್ವಾಮಿ ಹತ್ಯೆ ಆಯ್ತಲ್ಲ ಆ ದಿನ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಭಾಗಿಯಾಗಿದ್ದ ಕಾರಣಕ್ಕೋಸ್ಕರ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೂ ಕೂಡ ಕರೆಸಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಚಿಕ್ಕಣ್ಣ ಅವರು ವಿಚಾರಣೆಯನ್ನ ಎದುರಿಸಿದ್ರು. ಗಮನಿಸ್ತಾ ಇದ್ರಿ ಒಂದು ಕಡೆ ವಿಜುವಲ್ಸ್ ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾದಂತಹ ದೃಶ್ಯ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲೂ ಕೂಡ ಸ್ಥಳ ಮಹಜರು ಸಂದರ್ಭದಲ್ಲಿ ಚಿಕ್ಕಣ್ಣ ಉಪಸ್ಥಿತಿ ಇತ್ತು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದು ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋದ್ರಲ್ಲ ಆ ದಿನ ಸ್ಟೋನಿ ಬ್ರೂಕ್ನಲ್ಲಿ ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿಯಾಗಿರುವಂತಹ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ನಲ್ಲಿ ಚಿಕ್ಕಣ್ಣ ಸೇರಿದಂತೆ ದರ್ಶನ್ ಕೂಡ ಒಂದಷ್ಟು ಮಂದಿಯ ಜೊತೆಗೆ ಪಾರ್ಟಿಯನ್ನ ಮಾಡಿದ್ರು. ಹಾಗಾಗಿ ಈ ಪ್ರಕರಣದ ಕುರಿತು ದರ್ಶನ್ ಏನಾದರೂ ಚಿಕ್ಕಣ್ಣ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರಾ, ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಗುಟ್ಟು ಬಿಟ್ಟುಕೊಟ್ಟಿದ್ರಾ ಅನ್ನೋ ಕುರಿತು ಚಿಕ್ಕಣ್ಣ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಎನ್ಕ್ವೈರಿಗೆ ಕರೆದಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟರು. ಅದಾದ್ಮೇಲೆ ಮಾಧ್ಯಮದವರ ಜೊತೆಗೂ ಕೂಡ ಮಾತನಾಡಿದ್ರು. ಪ್ರಕರಣದ ತನಿಖೆ
ಹಂತದಲ್ಲಿರೋದ್ರಿಂದ ಏನನ್ನು ಕೂಡ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಚಿಕ್ಕಣ್ಣನವರ ಎನ್ಕ್ವೈರಿಯ ಕುರಿತು ಇದುವರೆಗೂ ಕೂಡ ಪೊಲೀಸರು ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಏನ್ ಹೇಳಿದ್ದಾರೆ ಅಥವಾ ಏನ್ ವಿಚಾರಗಳು ಶೇರ್ ಆಗಿರಬಹುದು, ಇದು ಯಾವುದ್ರ ಬಗ್ಗೂ ಕೂಡ ಸುಳಿವು ಇಲ್ಲ.